ರಾಜ್ ನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ನಗರಸಭೆಗೆ ಶಾಸಕರಿಂದ 3.5 ಕೋಟಿ ರೂಪಾಯಿ ಮಂಜೂರಿಯಾಗಿದ್ದು ನಿಜ, ಬಂದಿಲ್ಲ ಎಂದು ಆಮ್ ಆದ್ಮಿ ಪಕ್ಷದವರು ಮಾಡಿದ ಆರೋಪ ಕಟು ಸುಳ್ಳು. ಪ್ರದೀಪ್ ಶೆಟ್ಟಿ. ನೀರು ಪಾಲಾದ ಯುವಕ ಮತ್ತು ಮಹಿಳೆ, ಇದು ಭಟ್ಕಳದಲ್ಲಿ ನಡೆದ ಹೃದಯ ವಿದ್ರಾವಕ ಘಟನೆ. ಕುಪ್ಪಗಡೆಯಲ್ಲಿ ಹುಲ್ಲಿನ ಬವಣೆಗೆ ಬೆಂಕಿ ಬಿದ್ದು ಲಕ್ಷಾಂತರ ರೂಪಾಯಿ ಹಾನಿ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 98.60 ಅಂಕ ಗಳಿಸಿ ಗಮನಾರ್ಹವಾದ ಸಾಧನೆ ಮಾಡಿದ ಸೀಮಾ ಭಟ್. ದಿಟ್ಟ ಸಾಧನೆ ತೋರಿಸಿದ ಚೆನ್ನಭೈರದೇವಿ ನಮಗೆ ಮಾದರಿಯಾಗಬೇಕು. ಕಾದಂಬರಿಕರ್ತ ಗಜಾನನ್ ಶರ್ಮಾ. ಮತ್ತು ನಗರದಲ್ಲಿ ಮುಂದುವರಿದ ಮಳೆ, ನಿಲಿಕಣಿಯಲ್ಲಿ ಮತ್ತೆ ಮುಂದುವರಿದ ಜನರ ನರಕಯಾತನೆ. ಜಾತ್ರೆಗಾಗಿಯೇ ಪ್ರತ್ಯೇಕವಾಗಿ ಅನುದಾನ ಬರುವುದಿಲ್ಲ, ಆದರೆ ಜಾತ್ರೆಗೆ ಬರುವ ಜನರಿಗೆ ಮೂಲಭೂತ ಸೌಕರ್ಯ ಹಾಗೂ ಊರಿನ ನೈರ್ಮಲ್ಯ ಕಾಪಾಡುವುದಕ್ಕಾಗಿ ಸರ್ಕಾರದಿಂದ ವಿಶೇಷ ಅನುದಾನ ತರಿಸಲಾಗುವುದು. ಈ ನಿಟ್ಟಿನಲ್ಲಿ 3.5 ಕೋಟಿ ರೂಪಾಯಿ ಅನುದಾನ ಮಂಜೂರಿ ಮಾಡಿಸುವಲ್ಲಿ ಶಾಸಕ ಭೀಮಣ್ಣ ಟೇನಕರು ಯಶಸ್ವಿಯಾಗಿದ್ದಾರೆಂದು ನಗರಸಭೆ ವಿರೋಧ ಪಕ್ಷದ ನಾಯಕ ಪ್ರದೀಪ್ ಶೆಟ್ಟಿ ತಿಳಿಸಿದ್ದಾರೆ. ಆಮ್ ಆದ್ಮಿ ಪಕ್ಷದ ಮುಖಂಡ ಹಿತೇಂದ್ರ ನಾಯ್ಕರು, ಶಾಸಕ ಭೀಮಣ್ಣ ನಾಯ್ಕರು ನಗರಸಭೆಗೆ ಜಾತ್ರಾ ಅನುದಾನ ತಂದಿಲ್ಲ, ಅವರು ಸುಳ್ಳು ಹೇಳುತ್ತಿದ್ದಾರೆ ಎಂದು ಮಾಡಿರುವ ಆರೋಪಕ್ಕೆ ಪ್ರದೀಪ್ ಶೆಟ್ಟಿ ದಾಖಲೆ ಸಮೇತವಾಗಿ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಸಿದ್ದರಾಮಯ್ಯ ಸರ್ಕಾರ ಹಾಗೂ ಶಾಸಕರು ಅನುದಾನವನ್ನು ತರಲು ವಿಫಲರಾಗಿದ್ದಾರೆ ಅಂತ ಹೇಳಿ ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ, ವಾಟ್ಸಪ್ಗಳಲ್ಲಿ ಹರಿದಾಡೋದನ್ನು ನಾವು ಇವೆಲ್ಲ ಗಮನಿಸಿದ್ವಿ. ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ನಮಗೆ ಮೊನ್ನೆ ನಡೆದಂಥ ಜಾತ್ರೆ, ಪ್ರಥಮ ಜಾತ್ರೆ, ಆ ಜಾತ್ರೆಗೆ ಮಾನ್ಯ ಶಾಸಕರು 5 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಬೇಕಂತ ಮುಖ್ಯಮಂತ್ರಿಗಳ ಹತ್ರ, ಈ ಸಂಬಂಧಪಟ್ಟ ಸಚಿವರ ಹತ್ರ ಹಾಗೂ ಸಲ್ಲಿಸಿದ್ರು. ಆ ಮನವಿಗೆ ನಮ್ಮ ಮುಖ್ಯಮಂತ್ರಿಗಳು ಸ್ಪಂದಿಸಿ 3.5 ಕೋಟಿ ಅನುದಾನವನ್ನ ಬಿಡುಗಡೆಗೊಳಿಸಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅನುದಾನ ಬಿಡುಗಡೆಗಳಿಗೂ ಕೂಡ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಹಿಂದೆ ಆಮ್ ಆದ್ಮಿ ಪಕ್ಷದಿಂದ ಅಭ್ಯರ್ಥಿಯಾಗಿ ಸ್ಪರ್ಧೆ ನಾಯಕರು ಕೂಡ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ರು ಅಥವಾ ಏನೂ ಗೊತ್ತಿಲ್ಲ. ಮತ್ತು ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಒಂದು ಸಂಭಾಷಣೆ ಮಂಜೂರಿ ಆಗಿದೆ ಅಂತ ಹೇಳಿ ಸುಳ್ಳು ಹೇಳಿದ್ದಾರೆ ಸಾರ್ವಜನಿಕರಿಗೆ. ಅವರು ಕ್ಷಮೆ ಕೇಳಬೇಕು. ಅವರಿಗೆ ಮತ್ತೆ ಕೆಲವು ವಾಟ್ಸಪ್ ಯೂನಿವರ್ಸಿಟಿ ಪಂಡಿತರಿಗೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ 22/2/2024 ಸಿರ್ಸಿ ಕ್ಷೇತ್ರ ವ್ಯಾಪ್ತಿಗಂತ ಅದು ಸರ್ಕಾರಿ ಆದೇಶ ಆಗ್ತದೆ. ಈಗ ಸರ್ಕಾರಿ ವ್ಯವಸ್ಥೆಯಲ್ಲಿ ಯಾವುದೇ ಜಾತ್ರೆ ಮಾಡ್ರಿ, ಜಾತ್ರೆಗೆ ಅಂತ ಹೇಳಿ ಅನುದಾನ ಬಿಡುಗಡೆ ಮಾಡುವಂತ ಒಂದು ಪ್ರೊಸೆಸ್ ಇಲ್ಲ. ಆ ಸಂದರ್ಭವನ್ನು ನಾವು ಉಪಯೋಗಿಸಿಕೊಂಡು ಈ ಕ್ಷೇತ್ರದ ಶಾಸಕರು ಯಾರೇ ಇರಲಿ ಆ ಸಂದರ್ಭವನ್ನು ಉಪಯೋಗಿಸಿಕೊಂಡು ಅನುದಾನವನ್ನು ಸರ್ಕಾರದಿಂದ ನಮ್ಮ ಊರಿಗೆ ಬಿಡುಗಡೆ ಮಾಡಿಸುವಂತ ಪ್ರಯತ್ನ ಮಾಡ್ತಾರೆ. ಆ ಪ್ರಯತ್ನದಲ್ಲಿ ನಮ್ಮ ಶಾಸಕರು ಭೀಮಣ್ಣ ನಾಯ್ಕರವರು ಸಫಲರಾಗಿ 3.5 ಕೋಟಿ ತಂದಿದ್ದಾರೆ. ನಾನು ಮಾಹಿತಿ ಹಕ್ಕಿನಲ್ಲಿ ಕೇಳಿದ್ದೇನೆ, ಅನುದಾನ ಬಿಡುಗಡೆಗೊಳಿಸಿಲ್ಲ ಅಂತ ತಿಳ್ಕೊಂಡವರು. ಸರ್ಕಾರಿ ವ್ಯವಸ್ಥೆಯಲ್ಲಿ ಅನುದಾನದ ಮಂಜೂರಿಯ ಆದೇಶ ಆದ ನಂತರ ಅದಕ್ಕೆ ಹಲವಾರು ಪ್ರೊಸೆಸ್ಗಳ ಆದ ನಂತರ ಹಣದ ಬಿಡುಗಡೆ ಆಗೋದಂತ ಫಸ್ಟ್ ತಿಳ್ಕೊಳ್ಬೋದು. ಯಾಕಂದ್ರೆ ಸ್ಟೇಟ್ಮೆಂಟ್ ಕೊಡೋದನ್ನು ಅವರು ಕೂಡಲೇ ನಿಲ್ಲಿಸ್ಬೇಕಂತ ನಾನು ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಹೊಸತನದ ಉಲ್ಲಾಸ, ಪ್ರೀತಿಯ ಸ್ವಾದ, ಕಣ ಕಣದಲ್ಲಿ ರುಚಿ, ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ. 100% ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ್ ಪಾನ್ ಮಸಾಲ. ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲ ನಿವಾಸ್ ಪಾನ್ ಮಸಾಲ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9945224596 ಮತ್ತು 8217543491.
ಭಟ್ಕಳದ ಕಡವಿನಕಟ್ಟೆ ಹೊಳೆಯಲ್ಲಿ ಈಜಲು ತೆರಳಿದ್ದ ವೇಳೆ ಆಕಸ್ಮಿಕವಾಗಿ ನೀರಿನಲ್ಲಿ ಮುಳುಗುತ್ತಿದ್ದ ಯುವಕನನ್ನು ರಕ್ಷಣೆ ಮಾಡಲು ತೆರಳಿದ ಮಹಿಳೆ ಸೇರಿ ಯುವಕನು ಕೂಡ ಸಾವನ್ನಪ್ಪಿರುವ ಘಟನೆ ಕಡವಿನಕಟ್ಟೆ ಸಮೀಪ ನಡೆದಿದೆ. ಮೃತ ಮಹಿಳೆಯನ್ನು ಪಾರ್ವತಿ ಶಂಕರ್ ನಾಯ್ಕ್ ಹಾಗೂ ಯುವಕ ಸೂರಜ್ ಪಾಂಡು ನಾಯ್ಕ್ ಕಂಡೆಕೋಡ್ಲು ನಿವಾಸಿ ಎಂದು ತಿಳಿದು ಬಂದಿದೆ. ಇವರು 5 ಸೇರಿಕೊಂಡು ಕಡವೆಕಟ್ಟೆ ಡ್ಯಾಂ ಸಮೀಪ ಸ್ವಲ್ಪ ದೂರದಲ್ಲಿ ಈಜಲು ತೆರಳಿದ್ದರು. ಹೊಳೆಯಲ್ಲಿ ಈಜುತ್ತಿರುವ ವೇಳೆ ಸೂರಜ್ ನೀರಿನಲ್ಲಿ ಮುಳುಗುತ್ತಿದ್ದುದನ್ನು ಗಮನಿಸಿದ ಪಾರ್ವತಿ ನಾಯ್ಕ್ ಈತನ ರಕ್ಷಣೆಗೆ ಮುಂದಾಗಿದ್ದಾಳೆ. ಈ ವೇಳೆ ದುರ್ದೈವ ಎಂಬಂತೆ ಮಹಿಳೆ ಕೂಡ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾಳೆ. ಸದ್ಯ ಇಬ್ಬರ ಮೃತದೇಹವನ್ನು ಭಟ್ಕಳ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಸ್ಥಳಕ್ಕೆ ಗ್ರಾಮೀಣ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ತಾಲೂಕಿನ ಕುಕ್ಕಗಡ್ಡೆಯಲ್ಲಿ ನಡೆದ ಆಕಸ್ಮಿಕ ಬೆಂಕಿ ಅವಘಡದಲ್ಲಿ ಜಮೀನಿನಲ್ಲಿ ಸಂಗ್ರಹಿಸಿಡಲಾಗಿದ್ದ ಹುಲ್ಲು ಸುಟ್ಟು ಲಕ್ಷ ರೂಪಾಯಿಗೂ ಹೆಚ್ಚು ಹಾನಿ ಸಂಭವಿಸಿದ ಘಟನೆ ನಡೆದಿದೆ. ಬಡ ರೈತ ಮಂಜಪ್ಪ ಯಲ್ಲಪ್ಪ ಜನಗೇರಿ ಇವರಿಗೆ ಸೇರಿದ ಹುಲ್ಲು ಸಂಪೂರ್ಣವಾಗಿ ಸುಟ್ಟು ಹೋಗಿದ್ದು, ಈತನಿಗೆ ಪರಿಹಾರ ನೀಡಬೇಕೆಂದು ಗ್ರಾಮಸ್ಥರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಮಂಜಪ್ಪ ಎಂಬುವವರು ಕಳೆದ 4 ವರ್ಷಗಳಿಂದ ಜಮೀನಿನಲ್ಲಿ ಹುಲ್ಲನ್ನು ಸಂಗ್ರಹಿಸಿಟ್ಟಿದ್ದರು. ಇಂದು ಮಧ್ಯಾಹ್ನದ ಸುಮಾರಿಗೆ ಹುಲ್ಲಿಗೆ ಬೆಂಕಿ ಬಿದ್ದು ಗಾಳಿ ಬಂದಂತೆ ಬೆಂಕಿ ತನ್ನ ಕೆನ್ನಾಲಿಗೆಗೆ ಚಾಚಿಕೊಂಡಿದೆ. ಸುದ್ದಿ ತಿಳಿದ ಗ್ರಾಮಸ್ಥರು ಸ್ಥಳಕ್ಕೆ ಬಂದು ನೀರು ಹಾಕಿ ನೆನೆಸಲು ಪ್ರಯತ್ನಿಸಿದರು. ಬೆಂಕಿ ಹುಲ್ಲಿನ ಪೆಂಡಿಯಿಂದ ಪೆಂಡಿಗೆ ಹೊತ್ತಿ ಉರಿಯತೊಡಗಿತ್ತು. ಪರಿಸ್ಥಿತಿಯ ತೀವ್ರತೆ ಅರಿತ ಗ್ರಾಮಸ್ಥರು ಕೂಡಲೇ ಅಗ್ನಿಶಾಮಕ ದಳಕ್ಕೆ ತಿಳಿಸಿದರು. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸೈರನ್ ಹಾಕುತ್ತಾ ಬಂದರೂ ಒಳಗೆ ಹೋಗಲು ರಸ್ತೆ ಇಲ್ಲ ಎಂಬ ಕಾರಣ ನೀಡಿ ಅಲ್ಲಿ ಸೌಜನ್ಯಕ್ಕಾದರೂ ನಿಂತು ಮುಂದೇನು ಮಾಡಬೇಕೆಂದು ಚಿಂತಿಸದೆ ಮರಳಿ ಬಂದರು. ಇದು ಗ್ರಾಮಸ್ಥರ ಮುನಿಸಿಗೆ ಕಾರಣವಾಯಿತು. ಈ ಸುದ್ದಿ ತಿಳಿದ ಕಂದಾಯ ನಿರೀಕ್ಷಕಿ ಮಂಜುಳಾ ನಾಯ್ಕ್ ಕೂಡಲೇ ಸ್ಥಳಕ್ಕೆ ಬಂದು ಗ್ರಾಮಸ್ಥರಿಗೆ ಅಗತ್ಯ ನೆರವು ನೀಡಿ ಬೆಂಕಿ ಹರಡದಂತೆ ನೋಡಿಕೊಂಡರು. ಎಲ್ಲಾರ ಬರ್ತಾ ಇಲ್ಲಿ ಬಂದ್ರೆ ಬರ್ತಾರ ಎಲ್ಲ ಏನು ಉಳ್ದಿಲ್ಲಲ್ಲೇ ಇನ್ನೊಬ್ಬ ಬೆಂಕಿ ಬರ ನೆನ್ಸ್ಕೋಬೇಕಲ್ಲ. ಇದು ಸಿರ್ಸಿ ತಾಲೂಕು ಬನವಾಸಿ ಹೋಬಳಿ ಕುಪ್ಪಗಡ್ಡೆ ಗ್ರಾಮದ ಮಾಲ್ತೇಶ್ ಮಂಜಪ್ಪ ಜನಗೇರಿ ಎಂಬುವರ 4 ಎಕರೆ ಜಮೀನಿನ ಒಟ್ಟು 1 ಲಕ್ಷ ಮೌಲ್ಯದ ಹುಲ್ಲು ಸುಟ್ಟು ಕೊರಕಲಾಗಿದ್ದು ನೋಡ್ಬೋದು. ಇದು ಸಿರ್ಸಿ ತಾಲೂಕು ಬನವಾಸಿ ಹೋಬಳಿ ಕುಪ್ಪಗಡ್ಡೆ ಗ್ರಾಮದ ಮಾಲ್ತೇಶ್ ಮಂಜಪ್ಪ ಜನಗೇರಿ ಎಂಬುವರ 4 ಎಕರೆ ಹುಲ್ಲು ಸಂಪೂರ್ಣವಾಗಿ ಬೆಂಕಿಯ ಕೆನ್ನಾಲಿಗೆ ಆಹುತಿಯಾಗಿರುವುದನ್ನು ನಾವು ಕಾಣ್ಬೋದು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸೀಮಾ ವಿನಾಯಕ್ ಭಟ್ 98.69% ಅಂಕ ಗಳಿಸಿ ಗಮನಾರ್ಹವಾದ ಸಾಧನೆ ಮಾಡಿದ್ದಾಳೆ. ಈ ವಿದ್ಯಾರ್ಥಿನಿಯು ಸಿದ್ದಾಪುರ ತಾಲೂಕಿನ ಹಳ್ಳಿಬೆಲ್ ಸರ್ಕಾರಿ ಪ್ರೌಢಶಾಲೆಯ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದಾಳೆ. ಹಳ್ಳಿಯಲ್ಲಿದ್ದು ಸಾಧನೆ ಮಾಡಲಾಗುವುದು ಎಂಬ ಮನಸ್ಥಿತಿಯವರಿಗೆ ರಾಣಿ ಚೆನ್ನಭೈರಾದೇವಿ ಅವರ ದಿಟ್ಟ ಸಾಧನೆ ನಮಗೆ ಮಾದರಿಯಾಗುತ್ತದೆ. ಅಂತ ಪಟ್ಟಣವಲ್ಲದ ಊರಿನಲ್ಲೂ ಆ ಕಾಲದಲ್ಲಿ ನೆಲದ ಅಸ್ಮಿತೆ ಉಳಿಸಿಕೊಟ್ಟವಳು ಚೆನ್ನಭೈರಾದೇವಿ ಎಂದು ಖ್ಯಾತ ಕಾದಂಬರಿಕಾರ ಚೆನ್ನಭೈರಾದೇವಿ ಕಾದಂಬರಿಯ ಕರ್ತ ಗಜಾನನ್ ಶರ್ಮಾ ಹೇಳಿದರು. ಅವರು ಶುಕ್ರವಾರ ಎಂಎಸ್ ಕಲಾ ಮತ್ತು ವಿಜ್ಞಾನ ಕಾಲೇಜಿನ ಸಹಕಾರದಲ್ಲಿ ವಿಶ್ವಶಾಂತಿ ಸೇವಾ ಟ್ರಸ್ಟ್ ಸಂಸ್ಥೆಯು ಹಮ್ಮಿಕೊಂಡ ಹೇಳದೆ ಉಳಿದ ಕಥೆಗಳು ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಸಿಕ್ಕ ಮಾಹಿತಿ ಬಳಸಿಕೊಂಡು ಬರೆದರೂ ಒಂದಿಷ್ಟು ಕಾದಂಬರಿ ಉಳಿಯುತ್ತದೆ ಹಾಗೂ ಕಾದಂಬರಿಯಲ್ಲಿ ಒಂದಷ್ಟು ಉಳಿಸಿಕೊಳ್ಳಬೇಕಿದೆ ಎಂದ ಅವರು, ಚೆನ್ನಭೈರಾದೇವಿ ಅವಳ ವೈಯಕ್ತಿಕ ಬದುಕು, ಅವಳ ಸಾಧನೆ ಮುಂದೆ ಅವೆಲ್ಲ ಏನೂ ಅಲ್ಲ. ನಮ್ಮ ನೆಲ ಜಲ ಅಸ್ಮಿತೆ ಉಳಿಸಿಕೊಳ್ಳುವಲ್ಲಿ ಚೆನ್ನಭೈರಾದೇವಿ ಕೊಡುಗೆ ದೊಡ್ಡದು ಎಂದು ವಿವರಿಸಿದರು. ಹೋಗಿ ಜನ ಅಲ್ಲ, ಅದಿದ್ರೆ ಎಲ್ಲ ಗಡಬಡೆ ಓಡಿಸ್ತಾರೆ. ಬರವಣಿಗೆಗೆ ಬೇಕಾದ ಆಕರಗಳೆಲ್ಲ ಸಿಗುತ್ತೋ ಅಲ್ಲಿ ಹೋಗಿ ನಿಂತರೆ ಗಂಟೆಗಟ್ಟಲೆ ನಿಲ್ತಾರೆ. ಅಂದ್ರೆ ನಡೆದಾಡುತ್ತಿರುವ ಧ್ಯಾನದ ಮನಸ್ಥಿತಿಗೆ ಒಪ್ಪುವ ಹಿರಿತನ ಅವರಿಗೆ ಸಹಜವಾಗಿ ಬಂದುಬಿಟ್ಟಿದೆ. ಹೋದಾಗ ಪೋರ್ಚುಗೀಸರು ಕಾಳಿ ನದಿಯನ್ನು ದಾಟದೇ ಇದ್ದ ಹಾಗೆ ಅವರನ್ನು ಅಲ್ಲೇ ತಡೆದು ನಿಲ್ಲಿಸಿರುವಂಥ ದಿಟ್ಟ ಮಹಿಳೆ ಈ ಚೆನ್ನಭೈರಾದೇವಿ. ಇಲ್ಲದಿದ್ದರೆ ಇಡೀ ಈ ಕೊಂಕಣ, ಉತ್ತರ ಮತ್ತು ದಕ್ಷಿಣ ಕೊಂಕಣಗಳೆರಡು ಪೋರ್ಚುಗೀಸರ ದಾಳಿಗೆ ಸಿಕ್ಕಿದ್ವು, ಮತಾಂತರಕ್ಕೆ ಸಿಕ್ಕಿದ್ವು, ವ್ಯಾಪಾರಕ್ಕೆ ಸಿಕ್ಕಿದ್ವು. ಇವತ್ತು ನಾವು ನೀವು ಹೀಗಿರ್ತಿರ್ಲಿಲ್ಲ, ಇರಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಆ ಮಹಿಳೆಯಲ್ಲಿ. ಅಂತಹ ಒಂದು ದಿಟ್ಟವಾದ ಮಹಿಳೆ, ಅಂತ ದಿಟ್ಟತನವನ್ನು ಮೈಗೂಡಿಸಿಕೊಂಡು ಹೇಗೆ ಅವಳು ತಾನು ಕಲಿಯುತ್ತಿದ್ದ ಕಾಲದಲ್ಲಿಯೂ ಕುದುರೆಯನ್ನು ಓಡಿಸಿಕೊಂಡು ಹೋಗಿ ಇಡೀ ತನ್ನ ರಾಜ್ಯವನ್ನು ತಿರುಗಿ ಅಲ್ಲಿ ಎಲ್ಲೆಲ್ಲಿ ಏನಿದೆ ಅನ್ನೋದನ್ನು ತಿಳಿದು ಅದನ್ನು ಮುಂದೆ ತನ್ನ ರಾಜ ಅಂದರೆ
ತನ್ನ ರಾಜ್ಯಭಾರ ಆರಂಭ ಆದ ನಂತರ ಅದನ್ನೆಲ್ಲ ಬೆಳೆಸಿಕೊಂಡು ಇಡೀ ಸಮಾಜವನ್ನು ಒಳಗೊಂಡು ಅವಳು ಆಳ್ವಿಕೆಯನ್ನು ನಡೆಸಿದ್ರು. ಉತ್ತರ ಕನ್ನಡ ಜಿಲ್ಲೆ ಅಂತ ನಾವು ಹೇಳ್ತೀವಿ. ಉತ್ತರ ಕನ್ನಡ ಜಿಲ್ಲೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ತ್ರಾಸಿಯವರೆಗೂ ಅವಳ ಆಡಳಿತ ಇತ್ತು. ಆಮೇಲೆ ಅವಳು ಗೋವೆಯಿಂದ ಅಥವಾ ನಗರದಲ್ಲಿ ಮುಂದುವರೆದ ಮಳೆಗೆ ಪ್ರಮುಖ ರಸ್ತೆಗಳಲ್ಲಿ ನೀರು ನಿಂತು ಸಂಚಾರಕ್ಕೆ ಅಡ್ಡಿಯನ್ನುಂಟು ಮಾಡುತ್ತಿದೆ. ಸಂಜೆಯಾದಂತೆ ಮೋಡ ಕವಿದು ಮಳೆ ಸುರಿಯತೊಡಗಿದ್ದರಿಂದ ಅಸಮರ್ಪಕವಾದ ರಸ್ತೆಗಳಲ್ಲಿ ನೀರು ನಿಲ್ಲಬೇಕಾಯಿತು. ಕೆಲವು ಕಡೆಗಳಲ್ಲಿ ರಸ್ತೆಯಲ್ಲಿ ನಿಂತ ಮಳೆಯ ನೀರು ಮಳೆ ಕಡಿಮೆಯಾದಂತೆ ಇಳಿದು ಹೋದರೆ ನಿಲ್ಲಿಕಣಿಯಲ್ಲಿ ಮಾತ್ರ ನಿಂತ ನೀರು ಇಳಿಯುತ್ತಿಲ್ಲ. ಕಾರಣ ಗಟಾರ ಮೇಲೆ ರಸ್ತೆ ಕೆಳಗಿರುವುದು. ಇಲ್ಲಿ ಕಾಮಗಾರಿ ನಿಂತಿರುವುದರಿಂದ ಮಳೆಯ ನೀರು ಗಟಾರಕ್ಕೆ ಹರಿಯಲಾಗದೆ ರಸ್ತೆ ಮೇಲೆ ದೋಣಿ ಬಿಡುವಷ್ಟರ ಮಟ್ಟಿಗೆ ಬಂದು ನಿಂತಿದೆ. ಇದರಿಂದ ರಸ್ತೆಗೆ ಹೊಂದಿರುವ ಮನೆಗಳಿಗೆ ಭಾರಿ ವಾಹನಗಳಿಂದ ಸಿಡಿದ ನೀರು ಮನೆಯ ಒಳಗೆ ಹೋಗುತ್ತಿದೆ. ಇದರಿಂದ ಇಲ್ಲಿಯ ಜನರ ಜೀವನ ಅಸ್ತವ್ಯಸ್ತವಾಗಿದ್ದು ಹೆದ್ದಾರಿ ಪ್ರಾಧಿಕಾರದವರಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ. ಸಂಜೆ ಮಳೆ ಸುರಿದರೂ ಗಾಳಿ ತೀವ್ರತೆ ಕಡಿಮೆ ಇದ್ದಿದ್ದರಿಂದ ಮರ ಮತ್ತು ವಿದ್ಯುತ್ ಕಂಬ ಮುರಿದು ಬಿದ್ದು ಹಾನಿಯಾಗಿರುವ ಬಗ್ಗೆ ಯಾವುದೇ ವರದಿಯಾಗಿಲ್ಲ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ. ನಮಸ್ಕಾರ.